ಯಲಹಂಕ ತಾಲೂಕು ಉರುಳೆಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಬರಿನಗರದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ವತಿಯಿಂದ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಪೂಜ್ಯ ಸ್ವಾಮಿಗಳಾದ ಅಭಯಾನಂದ ಸ್ವಾಮೀಜಿಯವರು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯ ಮಧುಸೂದಾನಂದ ಸ್ವಾಮೀಜಿಯವರು ಮಕ್ಕಳಿಗೆ ಆಶೀರ್ವಚನ ನೀಡಿದರು. ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಸ್ಕಾರವನ್ನು ಸಹಿತವಾಗಿ ಕೊಡ್ತಾ ಇರೋದ್ರಿಂದ ಅವನು ಐ ಲವ್ ಯು ಡ್ಯಾಡ್, ಐ ಲವ್ ಯು ಮಾಮ್ ಅಂತ ಹೇಳಲ್ಲ, ಅದನ್ನ ಮಾಡಿ ತೋರಿಸ್ತಾನೆ, ಜೊತೆನಲ್ಲಿ ಇದ್ದು ಹೆಜ್ಜೆ ಹೆಜ್ಜೆ ಜೀವನ ಪರ್ಯಂತ ಹಾಗುತ್ತಾನೆ. ಇಲ್ಲಿ ಬಂದಿರತಕ್ಕಂಥ ಪೋಷಕರು ಬಹಳಷ್ಟು ಒಳ್ಳೆಯ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ದೀರಿ. ಏನಕ್ಕೆ ಅಂದರೆ ಮಕ್ಕಳಿಗೆ ಸಂಸ್ಕಾರ ಅತಿ ಮುಖ್ಯ, ವಿದ್ಯೆಗಿಂತ ಹೆಚ್ಚಾಗಿ ಸಂಸ್ಕಾರ ಮುಖ್ಯ. ಹೆಗಡೆಜಿಯವರು ಮಾತನಾಡಬೇಕಾದ್ರೆ ಹೇಳೋದು, ಕೇವಲ ಶಾಲೆ ಕಳಿಸಿದ್ರೆ ಜವಾಬ್ದಾರಿ ಆಗೋಯ್ತು ಅಂತ. ಖಂಡಿತ ಅಲ್ಲ. ಅದನ್ನು ಹೇಳಿದ್ರು, ತಂದೆ ತಾಯಿಗಳ ಪಾತ್ರ ಬಹಳಷ್ಟು ಇದೆ. ತಂದೆ ತಾಯಿಗಳು ಕೂಡ ಇಲ್ಲಿ ಜವಾಬ್ದಾರಿಯನ್ನು ತಂದೆ ತಾಯಿಗಳ ಹೆಗಲಿಗೆ ಹಾಕ್ತಕ್ಕಂಥ ಒಂದು ಸಂಸ್ಕಾರವನ್ನು ಕೂಡ ಈ ರಾಷ್ಟ್ರೋತ್ಥಾನ ಪರಿಷತ್ತು ಮಾಡ್ಕೊಂಡು ಬಂದಿದೆ. ಹೆಸರೇ ರಾಷ್ಟ್ರದ ಉತ್ಥಾನ. ಆ ರಾಷ್ಟ್ರವನ್ನು ಮೇಲ್ತರಲಿಕ್ಕೋಸ್ಕರ, ರಾಷ್ಟ್ರವನ್ನು ಮೇಲ್ತರಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಜನಗಳು ಮೇಲೆ ಬರಬೇಕು. ಅಲ್ಲಿರ್ತಕ್ಕಂಥ ಜನಗಳು ಮೇಲೆ ಬರಬೇಕು ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಂಸ್ಕಾರ ಬೇಕು. ಆ ಸಂಸ್ಕಾರದ ಒಂದು ಅಡಿಪಾಯವನ್ನು ಚಿಕ್ಕ ವಯಸ್ಸಿನಲ್ಲೇ ಹಾಕಬೇಕು. ಆ ಚಿಕ್ಕ ವಯಸ್ಸಿನಲ್ಲಿ ಹಾಕದಾಗಲಿ ಮಾತ್ರ ಮೇಲ್ಗಡೆ ಬಹಳಷ್ಟು ಮಹಡಿಗಳನ್ನು ಕಟ್ಟಲಿಕ್ಕೆ ಸಾಧ್ಯ. ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಒಂದು ಚರ್ಚಿಗೆ ಭೇಟಿಯನ್ನು ನೀಡಿದಾಗ ಅಲ್ಲಿ ಕುಂತ ಪಾದ್ರಿ ಹೇಳಿದಂತೆ, ಬೈಬಲೆಲ್ಲ ಮೇಲೆ ಇಟ್ಟಿದ್ದು ಕೆಳಗಡೆ ಭಗವದ್ಗೀತೆಯನ್ನು ಇಟ್ಟಿದ್ದಂತೆ, ಇಟ್ಟು ನೋಡಿ ನಿಮ್ಮ ಭಗವದ್ಗೀತೆ ಬಹಳಷ್ಟು ಕೆಳಗಡೆ ಇದೆ ಅಂತ. ಅವ್ರಿಗೆ ಬಹಳಷ್ಟು ಆನಂದ ಆಯಿತು. ವಿವೇಕಾನಂದ ಸ್ವಾಮೀಜಿಯವರಿಗೆ ನಗತ ಹೇಳ್ತಾರೆ, ನನಗೆ ಬಹಳ ಸಂತೋಷ ಆಯಿತು ಇವತ್ತು. ಏನಕ್ಕೆ ಅಂದರೆ ನಿಮ್ಮೆಲ್ಲ ಧರ್ಮಕ್ಕೆ ಅಡಿಪಾಯ ನಮ್ಮ ಧರ್ಮವಾಗಿದ್ದಿಲ್ಲ, ಅದಕ್ಕಿಂತ ಹೆಮ್ಮೆ ಇನ್ನೊಂದಿಲ್ಲ. ಆ ರೀತಿ ಅಡಿಪಾಯವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತು ಮಾಡ್ತಾರೆ. ಶಿಕ್ಷಣದ ಮುಖಾಂತರ ಇರ್ಬೋದು, ಸೇವೆ ಮುಖಾಂತರ ಇರ್ಬೋದು, ಅಥವಾ ಆರೋಗ್ಯದ ಮುಖಾಂತರ. ಇವತ್ತು ರಾಷ್ಟ್ರೋತ್ಥಾನಕ್ಕೆ ಅದರದೇ ಆದಂಥ ಒಂದು ಐಡೆಂಟಿಟಿ ಸಮಾಜದಲ್ಲಿದೆ. 65ನೇ ಇಸ್ವಿ ಹೊತ್ತಿಗೆ ಸ್ವಾತಂತ್ರ್ಯ ಬಂದು ಒಂದು 20 ವರ್ಷ ಆಗುವ ಹೊತ್ತಿಗೆ ನಮ್ಮ ಭಾರತದ ಜನ ಈ ಭಾರತದ ಮೂಲ ಸಂಸ್ಕೃತಿಯಾದಂಥ ಭಾರತೀಯ ಸಂಸ್ಕೃತಿ, ಭಾರತೀಯ ಜ್ಞಾನ ಪರಂಪರೆ, ಭಾರತಕ್ಕೋಸ್ಕರ ತಮ್ಮನ್ನು ತಾವು ಮುಡಿಪಾಗಿಟ್ಟಂಥ ಅಥವಾ ತಮ್ಮನ್ನು ತಾವು ಸಮರ್ಪಣೆ ಮಾಡಿದಂಥ ಮಹಾಪುರುಷರ ಜೀವನ ಚರಿತ್ರೆ, ಭಾರತದ ಇಡೀ ನಮ್ಮ ಭಾರತ ಭೂಮಿಯ ವೈಶಿಷ್ಟ್ಯಗಳು, ಇದೆಲ್ಲವನ್ನು ಮರೀಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಆಗ್ತಾನೆ ಬಂದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕ್ರಾಂತಿಕಾರಿಗಳ ಜೀವನ ಚರಿತ್ರೆಯನ್ನೇ ನಾವು ಮರೆತು ಬಿಟ್ಟಿದ್ದೀವಿ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತ ಮತ್ತೊಮ್ಮೆ ಭಾರತವಾಗಿ ಉಳಿಬೇಕು, ಭಾರತದ ಸಂಸ್ಕೃತಿ ಜಾಗೃತವಾಗಿ ಉಳಿಬೇಕು, ಭಾರತದ ಪರಂಪರೆ ಜಗತ್ತಿಗೆ ಸಿಗುವಂತ ಆಗಬೇಕು. ಈ ಉದ್ದೇಶದಿಂದ ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ ಆಯಿತು. ಏನು ಜನಬಲ ಇಲ್ಲ, ಧನಬಲ ಅಂತ ಇಲ್ಲವೇ ಇಲ್ಲ. ಆದರೆ ಒಂದೇ ಒಂದು ವಿಶ್ವಾಸ ಇತ್ತು, ಜನಬಲ ಇದೆ. ನಮಗೆ ಜನಬಲ ಇದೆ. ಯಾಕೆಂದ್ರೆ ನಾವು ಹೇಳ್ತಿರೋದು ಅಥವಾ ನಾವು ಮಾಡ್ಲಿಕ್ಕೆ ಹೊರಟಿರೋದು ಅದು ಭಾರತೀಯರ ಆತ್ಮ. ಕಾರ್ಯಕ್ರಮದ ನಂತರ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ಹೆಗಡೆಯವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ವಿದ್ಯಾಕೇಂದ್ರದ ಮುಖ್ಯ ಉದ್ದೇಶ ಒಳ್ಳೆಯ ಸಂಸ್ಕಾರ, ಶಿಕ್ಷಣ ಮೌಲ್ಯ ಜೊತೆಗೆ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡುವುದು ನಮ್ಮ ಉದ್ದೇಶವಾಗಿದೆ ಎಂದರು. ಎಲ್ಲ ನಿಮ್ಮ ವಿಸ್ಮಯ ಪ್ರೇಕ್ಷಕರಿಗೆ ವಂದನೆಗಳು, ಅಭಿನಂದನೆಗಳು. ಈ ಭಾಗದಲ್ಲಿ ಒಂದು ಒಳ್ಳೆಯ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡುವಂಥ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ಸುತ್ತಮುತ್ತಲಿನ ಜನರ ಬಹುದಿನಗಳ ಬೇಡಿಕೆಯನ್ನು ನಾವು ಇವತ್ತು ಪೂರೈಸಿದಂಗಾಗಿದೆ. ಕಳೆದ 1 ವರ್ಷದ ಹಿಂದೆ ಭೂಮಿ ಪೂಜನ ಮಾಡಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು, ಇವತ್ತು ಈ ವರ್ಷ ಶಾಲೆ ಶುರು ಮಾಡಬೇಕು ಅಂತ ಹೇಳಿದಾಗ ಈ ಸುತ್ತಮುತ್ತ ಜನ ಒಳ್ಳೆಯ ರೀತಿಯ ಸಹಕಾರ ಕೊಟ್ಟು ಇವಾಗ
700ಕ್ಕೂ ಹೆಚ್ಚು ನೋಂದಣಿಗಳನ್ನು ಮಾಡಿ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಮುಗಿಸಿದ್ದೇವೆ. ಭಾಳ ಸಂತೋಷ ಸಂಗತಿ ಅಂದರೆ ಸರ್ಕಾರದಿಂದನೂ ನಮ್ಮ ರೆಕಗ್ನಿಷನ್ ನಮಗೆ ಈಗ ಸಂಪೂರ್ಣವಾಗಿ ಸಿಕ್ಕಿದೆ. ನಾವು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ಮಾಡೋದಕ್ಕೋಸ್ಕರ ಎಲ್ಲ ರೀತಿಯ ಶಿಕ್ಷಕ ವೃಂದದವರು ಪೂರಕವಾದಂಥ ಎಲ್ಲ ಶಾಲೆಗಳ ಕೊಠಡಿಗಳು, ಲ್ಯಾಬ್ಗಳು ಇತ್ಯಾದಿ ಎಲ್ಲ ಕೆಲಸ, ಲೈಬ್ರರಿ ಎಲ್ಲವನ್ನೂ ಹೊಂದಿಸಲಾಗಿದೆ. ದೂರದಿಂದ ಬರುವವರಿಗೆ ಬಸ್ಸಿನ ವ್ಯವಸ್ಥೆಗಳು ರೂಟ್ಗನುಗುಣವಾಗಿ ಅದು ವ್ಯವಸ್ಥೆ ಆಗಿದೆ. ಯಾವುದೇ ರೀತಿಯ ಕೊರತೆ ಇಲ್ಲದೆ ಪೋಷಕರ ಅಪೇಕ್ಷೆಯಂತೆ ಒಳ್ಳೆಯ ಮಾಡುವಂಥ ಕೆಲಸವನ್ನು ರಾಷ್ಟ್ರೋತ್ಥಾನ ಪ್ರಾಮಾಣಿಕವಾಗಿ ಜವಾಬ್ದಾರಿಯಿಂದ ಈ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಪೋಷಕರಿಗೆ ಮತ್ತು ಈ ವಿಸ್ಮಯ ಟಿವಿಯ ಪ್ರೇಕ್ಷಕರಿಗೆ ನಾನು ಈ ಮೂಲಕ ಆಶ್ವಾಸನೆಯನ್ನು ಕೊಡ್ತೇನೆ. ಮುಗಿಸುವಂಥ ವ್ಯವಸ್ಥೆಗಳು ಈಗಾಗಲೇ ಸಮ್ಮಿಲಿತವಾಗಿದೆ. ಎಲ್ಲ ಕಡೆಯಿಂದನೂ ನಾವು ಒಂದು ವಿಶೇಷ ಫೋರ್ಸನ್ನು ಹಾಕಿ ಕಾಲಕ್ಕನುಗುಣವಾಗಿ ಅದನ್ನು ಮಾನಿಟ್ರಿಂಗ್ ಮಾಡ್ತಾ ಹೇಗಾಗ್ತಾ ಇದೆ ಕೆಲಸ ಅಂತ ನೋಡ್ತಾ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೇನೆ ಅದರಲ್ಲಿ ಕಾಂಕ್ರೀಟ್ ಇರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಇರ್ಬೋದು ಮತ್ತು ಸೂಕ್ತ ರೀತಿಯ ಸ್ಟೆಬಿಲಿಟಿ ಸರ್ಟಿಫಿಕೇಟ್ PWD ಅವರಿಂದ ಇದು ಭದ್ರವಾಗಿದೆ, ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ ಹೇಳುವಂಥದ್ದನ್ನು ಪಡೆಯುವುದು, ಫೈರ್ ರೇಟಿಂಗನ್ನು ಮಾಡುವಂಥದ್ದು, ಈ ಥರ ಯಾವ್ಯಾವ ನಿಯಮಗಳಿಗೆ ಅನುಸಾರವಾಗಿ ಮಾಡಬೇಕು ಅದೆಲ್ಲವನ್ನು ಪೂರೈಸಿದ್ದೇವೆ. ಇಲ್ಲಿ ಪ್ರಿ ಕೆ ಜಿಯಿಂದ 8ನೇ ತರಗತಿವರೆಗೆ ಇಲ್ಲಿ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ CBSE ಪಠ್ಯಕ್ರಮ ಆಗುವುದಿದೆ. ಇವತ್ತಿನ ಕರ್ನಾಟಕದ ಕಾನೂನು ಪ್ರಕಾರ ಮೊದಲು ನಾವು ಸ್ಟೇಟ್ ಬೋರ್ಡಲ್ಲಿ ನೋಂದಣಿ ಮಾಡಿ ಆಮೇಲೆ 1 ವರ್ಷ ನಡೆಸಿದ ಮೇಲೆ ನಾವು CBSEಗೆ ಅವರು NOC ಕೊಟ್ಟ ಮೇಲೆ ನಾವು ಅರ್ಜಿ ಹಾಕಬೇಕು. ಅದೆಲ್ಲವನ್ನು ನಾವು ಮಾಡ್ತೀವಿ. ನಮ್ಮ ಶಿಕ್ಷಣದ ವಿಶೇಷ ನಾನು ಈಗಾಗಲೇ ಹೇಳಿದಾಗೆ ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನು, ಸಂಸ್ಕಾರಗಳನ್ನು, ಒಳ್ಳೆಯ ವ್ಯಕ್ತಿಗಳನ್ನು ಮಾಡಬೇಕಾದಂಥ ಸಂಗತಿಗಳನ್ನು ಶಿಕ್ಷಣದ ಜೊತೆಗೇ ಕೊಡುವಂಥದ್ದು. ದಿನನಿತ್ಯದ ಪಠ್ಯಕ್ರಮಗಳಲ್ಲಿ ಆ ಥರ ಇದೆ. ಅದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು, ಉದಾಹರಣೆಗೆ ಬೆಳಿಗ್ಗೆ ಪ್ರಾರ್ಥನೆಯಿಂದ ಹಿಡಿದು ಸಂಜೆ ತನಕ ಬೇರೆ ಬೇರೆ ಆಯಾಮಗಳಿಂದ ಶಿಕ್ಷಣ ಕೊಡೋದ್ರಿಂದ ಮಕ್ಕಳಿಗೆ ತಮ್ಗೆ ಗೊತ್ತಿಲ್ಲದೇ ಒಳ್ಳೆಯ ಸಂಸ್ಕಾರ ಶಿಕ್ಷಣ ಸಿಗುತ್ತೆ. ಆ ರೀತಿ ಒಂದು ಪ್ರಯತ್ನ ಇಲ್ಲಿ ಆಗುತ್ತೆ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ನಾವು ತುಂಬಾ ಸ್ಕೂಲ್ಗಳು ನೋಡಿದೀವಿ. ಬಟ್ ಇಲ್ಲಿ ಒಂದು ರಾಷ್ಟ್ರೋತ್ಥಾನ ಅಂದ್ರೆ ಒಂದು ದೇಶನ ಆಕ್ಚುಲಿ ಒಂದು ಉನ್ನತ ಇದಕ್ಕೋಸ್ಕರ ಬರೀ ಆಕ್ಚುಲಿ ಎಷ್ಟೊಂದು ಭಾಷಣ ಕೊಟ್ಟರು ನಾವು ಅದನ್ನೆಲ್ಲ ನೋಡಿದ್ದೀವಿ. ಏನು ಅಂತ ಹೇಳಿದ್ರೆ ಮಕ್ಕಳು ವಿದ್ಯಾಭ್ಯಾಸ ಪಡ್ಕೊಳ್ತಾರೆ, ಹೋಗಿ ಎಲ್ಲೋ ಅಬ್ರಾಡಲ್ಲಿ ಇನ್ನೊಂದು ಕಡೆ ಸೆಟ್ಲ್ ಆಗ್ತಾರೆ. ಅದೇ ಹೇಳಿದ್ರು, ತಂದೆ ತಾಯಿಗಳು ಇಳಿ ವಯಸ್ಸಲ್ಲಿ ಒಂದು ಹಾಯ್ ಬಾಯ್ ಒಂದು ಆ್ಯಕ್ಚುಲಿ ಏನೋ ಒಂದು ಇದನ್ನು ಕೊಟ್ಟು. ಬಟ್ ಇಲ್ಲಿ ಒಂದೇನು ಅಂತ ಹೇಳಿದ್ರೆ ಒಂದು ಸಂಸ್ಕಾರ, ಒಂದು ದೊಡ್ಡವ್ರ ಜೊತೆ, ಹಿರಿಯವ್ರ ಜೊತೆ, ತಂದೆ ತಾಯಿ ಜೊತೆ ಯಾವ ಥರ ಇರಬೇಕು ಅಂತ ಹೇಳಿ ಆ್ಯಕ್ಚುಲಿ ಕಲಿಸ್ಕೊಡ್ತಾರೆ ಅಂತ ಹೇಳಿ ಒಂದು ಇದಿದೆ, ನಮಗೂ ನಂಬಿಕೆ ಇದೆ. ಅದೇ ಥರ ಆ್ಯಕ್ಚುಲಿ ಇದು RSS ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಒಂದು ಆ್ಯಕ್ಚುಲಿ ಸೊ ಯಾವ ಥರ ಇರಬೇಕು, ಶಿಸ್ತು ಇರಬಹುದು, ದೇಶನ ಯಾವ ಥರ ಆ್ಯಕ್ಚುಲಿ ಸೊ ಕಟ್ಟಬೇಕು ಅಂತ ಹೇಳೆಲ್ಲ ಇದೆ. ಸೊ ನಮಗೂ ತುಂಬ ಹೋಪ್ಸ್ ಇದೆ, ನೋಡೋಣ. ನಾವು ಹೆಸರುಗಡದವರು. ಈ ಭಾಗದಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಒಂದು ಶುರುವಾಗಿರೋದು ಎಲ್ಲ ತಂದೆ ತಾಯಿಗಳಿಗೆ ಒಂದು ಶುಭ ಸಂದೇಶ ಮತ್ತು ಸಂತೋಷವಾಗಿದೆ. ಯಾಕಂತಂದ್ರೆ ಒಂದು ರಾಷ್ಟ್ರೀಯ ಭಾವನೆ ಜೊತೆಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ನಾವು ಶಿಕ್ಷಣ ಜೊತೆಗೆ ಈಗ ನೋಡಿದ್ರೆ ಕಮರ್ಷಿಯಲ್ ಆಗ್ಬಿಟ್ಟಿದೆ ಶಿಕ್ಷಣ ಅನ್ನೋದು. ಆದ್ರೆ ಈ ಶಿಕ್ಷಣ ಜೊತೆಗೆ ಸಂಸ್ಕಾರನ ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಕುಟುಂಬ, ವೇಷ, ಭೂಷಣ, ಭಜನ, ಭೋಜನ ಇದು ಹೇಗಿರ್ಬೇಕು ಅಂತ ಹೇಳ್ಕೊಡುವಂತಹ ಏಕೈಕ ಸಂಸ್ಥೆ ಅಂತಂದ್ರೆ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆ. ಇದು ಸೇರಿಸಿರಂತಹ ನಮಗೂ ಸಹ ಖುಷಿ ಆಗ್ತಾ ಇದೆ. ಹೇಳಿದ್ರೆ ಧನ್ಯವಾದಗಳು. ಆನಂದ್ ಹೆಸರುಘಟ್ಟ. ನಾವು ಒಂದು ಹೊಸ ಸ್ಕೂಲ್ನ ಹುಡುಕ್ತಾ ಇದ್ವಿ, ಎಲ್ಲಿ ಎಜುಕೇಶನ್ ಪ್ಲಸ್ ನಮ್ಮ ಸಂಸ್ಕೃತಿಯನ್ನು ಹೇಳ್ಕೊಡುವಂಥ ಸ್ಕೂಲ್ನ. ರಾಷ್ಟ್ರೋತ್ಥಾನನೇ ಹುಡುಕ್ತಾ ಇದ್ವಿ. ನಮ್ಮನೆ ಹತ್ರ ಇರಲಿಲ್ಲ, ಬಹಳ ದೂರ ಇತ್ತು, ತಣಿಸಂದ್ರ ಅಂತ. ಆಮೇಲೆ ಒಂದು ಸಂಸ್ಕೃತ ಸ್ಕೂಲಿಂದ ಇಲ್ಲಿ ಸಿಕ್ತು, ಹೊಸ ಸ್ಕೂಲ್ ಓಪನ್ ಆಗಿದೆ ಅಂತ. ಬಹಳ ಸಂತೋಷ ಆಯಿತು. ಸೊ ಇಲ್ಲಿ ಬಂದ್ವಿ, ನಾವು ಸೇರಿಸ್ಬಿಟ್ವಿ, ಮೊದಲೇನೆ ಸೇರಿಸಿದ್ವಿ. ಆಮೇಲೆ ಒಂದು ಸ್ವಲ್ಪ ಡೌಟ್ ಇತ್ತು, ಏನು ಕನ್ಸ್ಟ್ರಕ್ಷನ್ಸ್ ಎಲ್ಲ ಈಗ ನಡೀತಾ ಇದೆ ಎಲ್ಲಾನು. ಬಟ್ ಆಮೇಲೆ ಒಂದು 2-3 ತಿಂಗಳೊಳಗೆ ಬಹಳ ಇಟ್ ಹ್ಯಾಸ್ ಪ್ರೋಗ್ರೆಸ್ಡ್ ವೆರಿ ವೆಲ್. ಆ್ಯಂಡ್ ಟುಡೇ ವಾಸ್ ಅಮೇಝಿಂಗ್. ಹೊಸ ಶುರು ಆಯಿತು, ಎಲ್ಲ ಸ್ಟಾಫಿಂದ ಹಿಡಿದು ಎಲ್ಲಾನು ಆ ವೇಷಭೂಷಣ, ಆಮೇಲೆ ನಮ್ಮ ಕಲ್ಚರ್ ಬಗ್ಗೆ ಮಾತಾಡಿದ್ದು, ವಿದ್ಯಾರಂಭ ಬಹಳ ಸೊಗಸಾಗಿ ನಡೀತು. ಎಲ್ಲರೂ ಕೂಡ ಸ್ಟಾಫಿಂದ ಹಿಡಿದು ಮಹೇಶ್ ಜಿಯಿಂದ ಹಿಡಿದು ಎವ್ರಿ ಒನ್ ವಾಸ್ ಸೋ ಕೋಆಪರೇಟಿವ್ ಅಂಡ್ ಸಪೋರ್ಟಿವ್. ನನ್ನ ಮಗನಿಗೆ ಇಲ್ಲಿ ಒಳ್ಳೆ ಶಿಕ್ಷಣ ಸಿಗುತ್ತೆ. ಅದಕ್ಕಿಂತ ಮೇಲೆ ಗುರೂಜಿ ಹೇಳ್ದಂಗೆ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ಆಮೇಲೆ ಮೌಲ್ಯಗಳು, ದ ಮಾರಲ್ ವ್ಯಾಲ್ಯೂಸ್ ಅಂಡ್ ರಾಷ್ಟ್ರಭಕ್ತಿ ಅವೆಲ್ಲಾನು ಇಲ್ಲಿ ಸಿಗತ್ತೆ ಅಂತ ನಾನು ಬಹಳ ನಂಬಿದ್ದೀನಿ. ಆ ಥರನೇ ಮಾಡ್ತಾರೆ ಅಂತ ಒಂದು ಭರವಸೆ ನನಗೆ.
So it was very good. It was an amazing experience, and I hope they will keep up the same tempo. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಪ್ರಧಾನಿ ಕಾರ್ಯದರ್ಶಿಗಳಾದ ದಿನೇಶ್ ಹೆಗಡೆ, ಪೂಜ್ಯ ಸ್ವಾಮಿಗಳಾದ ಅಭಯಾನಂದ ಸ್ವಾಮೀಜಿಗಳು, ಪೂಜ್ಯ ಮಧುಸೂದಾನಂದ ಸ್ವಾಮಿಗಳು ಹಾಗೂ ವಿದ್ಯಾರ್ಥಿಗಳು, ಪೋಷಕರು, ಆಡಳಿತ ವರ್ಗ, ಶಿಕ್ಷಕರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.